ಇಲ್ಲ 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 ಏನು ಮಾಡಿಲ್ಲ ಏನಿದೆ ಅದು ಮಾಡೋಣ ಬಿಡಿ ಲೀಗಲ್ಲಾಗಿ ಏನಿದೆ ಅದು ಮಾಡೋಣ. ನಾವಿವತ್ತು ಮುಳುಬಾಗ್ಲಿಂದ ಒಂದು ರಾಯಚೂರು ಮಾವನ್ವಿಯಿಂದ ಒಂದು ಗಾಡಿ ಬೆಂಗಳೂರಿಗೆ ಕಸಾಯಿಖಾನೆಗೆ ಹಸುಗಳನ್ನ ತುಂಬ್ಕೊ ಬರ್ತದೆ ಅನ್ನೋ ಒಂದು ಮಾಹಿತಿ ಇತ್ತು. ಮಾಹಿತಿ ಮೇರೆಗೆ ಮುಳುಬಾಗ್ಲು ಟೋಲ್ ಹತ್ರ ಬಂದು ಕಾಯ್ತಾ ಇರ್ಬೇಕಾದ್ರೆ ಆ ಗಾಡಿ ಬಂದು ಗಾಡಿನ ಹಿಡಿದು ಪೊಲೀಸರಿಗೆ ಕೊಟ್ಟಿದ್ವಿ. ಗಾಡಿಯಲ್ಲಿ ಅತ್ಯಂತ ಕ್ರೂರವಾಗಿ ಅಮಾನುಷವಾಗಿ ಯಾವುದೇ ಆಹಾರ ನೀರು ಗಾಳಿ ಬೆಳಕು ಇಲ್ದೇನೆ 37 ಹಸುಗಳನ್ನ ಒಳಗಡೆ ಕಂಟೈನರ್ ಒಳಗಡೆ ಸಾಗಿಸ್ತಾ ಇದ್ರು. ಇಲ್ಲಿ ಮುಳುಬಾಗ್ಲು ಸ್ಥಳೀಯ ಗ್ರಾಮಸ್ಥರು, ಆಮೇಲೆ ಮುಳುಬಾಗ್ಲು ಯುವಕರು, ಹಿಂದೂ ಕಾರ್ಯಕರ್ತರು ಎಲ್ಲರ ಒಟ್ಟಿಗೆ ಕಾರ್ಯಾಚರಣೆ ಮಾಡಿ ಪೊಲೀಸರಿಗೆ ಕೊಟ್ಟಿದ್ದೀವಿ. ಇವತ್ತು ಇಲ್ಲಿಂದ FIR ಆಗುತ್ತೆ. FIR ಆದ್ಮೇಲೆ ಗೋಶಾಲೆಗೆ ಬಿಡ್ತಾರೆ. ಈಗ ತನಿಖೆ ಮುಂದುವರಿತಾ ಇದೆ. ಪೊಲೀಸರ ಹತ್ರ ಮುಂದೆ ಹಿಡಿಬೇಕು. ಆಮೇಲೆ ಈ ಗಾಡಿ ಆಲ್ರೆಡಿ ಒಂದು ಕೇಸ್ ಇದೆ ಈ ಗಾಡಿ ಮೇಲೆ, ಹೆಬಿಚುವಲ್ ಅಫೆಂಡರ್. ಇದೇ ಓನರ್ ಅಯಾಜ್ ಖಾನ್ ಅಂತ ಓನರ್ ಹೆಸರು. ಅವನು ಒಂದು 3 ಗಾಡಿ ಇದೆ. ಒಂದು 3 ಗಾಡಿಯಿಂದ 3 ಗಾಡಿಯನ್ನು ಕೂಡ ನಾವು ಸೀಸ್ ಮಾಡಿಸಿದೀವಿ. ನಮ್ಮ ಕಾರ್ಯಾಚರಣೆ ಮುಖಾಂತರನೇ 3 ಗಾಡಿಯನ್ನು ಸೀಸ್ ಮಾಡಿಸಿದ್ರು ಕೂಡ ಗಾಡಿ ಮತ್ತೆ ಅದೇ ಗಾಡಿ ಅದೇ ಓನರು ಅದೇ ಹೆಬಿಚುವಲ್ ಅಫೆನ್ಸ್ ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕಠಿಣ ಕ್ರಮ ಪೊಲೀಸ್ ಇಲಾಖೆ ಕೈಗೊಳ್ಬೇಕು ಅಂತ ಭಾವಿಸ್ತೀವಿ, ನಾವು ಆಗ್ರಹಿಸ್ತೀವಿ. ಆಮೇಲೆ ಇದಾವೆ ಈ ರೂಟ್ ಅಲ್ಲಿ ಗಾಡಿಗಳು 1, 2 ಅಲ್ಲ, ಯಾರಿಗೂ ಗೊತ್ತಿಲ್ಲದೆ ಅಂತ ನಡೀತಾ ಇಲ್ಲ. ಅದು ಎಲ್ರಿಗೂ ಗೊತ್ತಿದೆ. ಪೊಲೀಸ್ ಇಲಾಖೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು. ಮುಂದಿನ ದಿನಗಳಲ್ಲಿ ಈ ತರ ಆಗದೆ ಇರೋ ತರ ಅವರೇ ಖುದ್ದಾಗಿ ಕಾನೂನಾತ್ಮಕವಾಗಿ ಏನ್ ಕಾರ್ಯವಾಹಿ ಮಾಡಬಹುದು ಅದನ್ನ ಮಾಡಿ. ದಯವಿಟ್ಟು ಗೋ ಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದೆ, ಅದನ್ನ ಜಾರಿಯಲ್ಲಿ ಇಡೋ ತರಾನೇ ದಯವಿಟ್ಟು ಮಾಡಿ. ನಾವು ಹಿಂದೂ ಕಾರ್ಯಕರ್ತರು ಬೀದಿಗೆ ಬಂದು ನಾವು ಮುಂದಿನ ದಿನಗಳಲ್ಲಿ ಮುಂದೆ ನಾವು ಹೋಗೋ ದಾರಿ ಗಾಡಿಗಳನ್ನೆಲ್ಲ ಅಡ್ಡ ಹಾಕೋ ತರ ಮಾಡಬೇಡಿ.